everyone, welcome back to Rohini Srinivas YouTube channel. So ಇದು ನನ್ನದು ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಇವತ್ತು ಚಿಕನ್ ಕುಕ್ ಮಾಡ್ತಾ ಇದ್ದೀನಿ, ಸ್ಪೆಷಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಸೊ ಮಾಡ್ತಾ ಇದ್ದೀನಿ ಬ್ಲಾಗ್. ಇವತ್ತು ಸಂಡೇ, ಸೊ ಟೊಮೆಟೊ ಬಾತ್ ಮಾಡಬೇಕು ಅಂತ ಹೋದೆ. ಸೊ ಅದು ಕ್ರೇವಿಂಗ್ಸ್ ಅಮ್ಮಗೆ ಟರ್ನ್ ಆಗಿ ಟೊಮೆಟೊ ಬಾತಿಂದ ಚಿಕನ್ ಮಾಡಬೇಕು ಅನ್ನೋ ಥರ ಆಯಿತು. ಸೊ ಬಿರಿಯಾನಿ ಹೆಂಗಿದ್ರು ಟೊಮೆಟೊ ಬಾತಿಗೆ ರೆಡಿ ಮಾಡ್ಕೊಳ್ಳೋದು, ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋದಲ್ಲ, ಆ್ಯಕ್ಚುಲಿ ಸ್ವಲ್ಪ ಸೇಮ್ ಈಗ ಸಿಮಿಲಾರ್ ಇರುತ್ತಲ್ಲ, ಹಾಗಾಗಿ ವೈ ನಾಟ್ ಮಾಡೋಣ ಇವಾಗ ಅಂತ ಹೇಳಿ ಎಲ್ಲದನ್ನು ಆಲ್ಮೋಸ್ಟ್ ರೆಡಿ ಇಟ್ಕೊಂಡಿದ್ದೀನಿ. ಐಟಮ್ಸ್ ಎಲ್ಲ ಇಲ್ಲೇ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲದನ್ನು ತೋರಿಸ್ತಾ ಹೋಗ್ತೇನೆ. ನಾನು ಟೊಮೆಟೊ ಬಾತ್ ರೆಸಿಪಿನ ಏನು ಬಿರಿಯಾನಿಯಾಗಿ ಟರ್ನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೋಡೋಣ ಹೆಂಗೆ ಇರುತ್ತೆ. ಅಫ್ಕೋರ್ಸ್ ಟೊಮೆಟೊ ಬಾತ್ ನಮ್ಮ ಮನೇಲಿ ಫೇವ್ರೆಟ್. ನಾನು ಮಾಡೋದು ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ, ನನಗೆ ಸ್ಪೆಷಲಿ ಸಿಕ್ಕಾಪಟ್ಟೆ ಇಷ್ಟ. ಕಂಫರ್ಟ್ ಫುಡ್ಡು ಆ್ಯಂಡ್ ತುಂಬ ಟೈಮ್ ಇಲ್ಲ ಅಂತ ಅಂದಾಗೆಲ್ಲ ನಾನು ಫ್ರೀಕ್ವೆಂಟಾಗಿ ಮಾಡೋದೇ ಟೊಮೆಟೊ ಬಾತು. ಇವಾಗ ಎಲ್ಲ ಇದೆ, ಪರ್ಫೆಕ್ಟ್ ಆಗಿದೆ. ಸೊ ಲೆಟ್ಸ್ ಕುಕ್. ಔಟ್ಕಮ್ ಹೆಂಗಿರುತ್ತೆ ಅಂತ ಪ್ರಿಪೇರ್ ಆದಮೇಲೆ ತಿಂದ್ಬಿಟ್ಟು ನಮ್ಮ ಅಮ್ಮನೇ ಹೇಳ್ತಾರೆ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ಲೆಟ್ಸ್ ಕುಕ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಸಪೋರ್ಟ್ ಮಾಡಿ ಹಿಂಗೆ. ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ರೋಹಿಣಿ ಶ್ರೀನಿವಾಸ್ ಯೂಟ್ಯೂಬ್ ಚಾನೆಲ್. ಸೊ ಹಾಯ್ ಅಗೇನ್. ಸೊ ಇವಾಗ ಚಿಕನ್ ನೀಟಾಗಿ ಅರಿಶಿನ ಉಪ್ಪು ಎಲ್ಲ ಹಾಕಿ ತೊಳೆದಿಟ್ಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇನು ಹಾಕಿದ್ದೀನಿ ಅಂದರೆ ಮೊಸರು, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಸ್ವಲ್ಪ, ಹಾಗೆ ಕಸ್ತೂರಿ ಮೇಥಿ, ಮೊಸರು, ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕಿದ್ದೀನಿ. ಬೇಕಂದರೆ ನಿಮಗೆ ಚಿಕನ್ ಮಸಾಲ ಕೂಡ ಹಾಕಿ ನೀವು ಇದಕ್ಕೆ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಟ್ಕೊಬಹುದು ಆ್ಯಕ್ಚುಲಿ. ಸೊ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಐ ಜಸ್ಟ್ ಶೋ ಯು. ಸೊ ಇವಾಗ ಬಾಣಲಿ ಕಾಯ್ಕೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಕಾಗಿದೆ ಬಾಣಲಿ ಕೂಡ. ಇದಕ್ಕೆ ಎಣ್ಣೆ ಹಾಕೋಣ ನಾನು ಫಸ್ಟು. ಸೊ ಸ್ವಲ್ಪ ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಎಣ್ಣೆನ ಸ್ವಲ್ಪ ಹೊತ್ತು ಕಾಯೋದಕ್ಕೆ ಅಂತ ಹೇಳಿಬಿಡೋಣ. ಸೊ ಇವಾಗ ಎಣ್ಣೆ ಕಾದಿದೆ. ಈ ತೋರಿಸ್ತಾ ಇರುವಂಥ ಡ್ರೈ ಸ್ಪೈಸಸ್ನ ನಾನು ಹಾಕೊತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇದನ್ನು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನಾನು ಆನಿಯನ್ನ ಹಾಕೊತೀನಿ. ಅಲ್ಲೂ ಶೋ ಯು. ಸೊ ಇಲ್ಲಿ ಕಡೆ ನಾನು ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಈಗ ಡ್ರೈ ಸ್ಪೈಸಸ್ನ ಹಾಕೊಳ್ಳೋಣ. ಸೊ ಏನೇನಂತ ನಾನು ಮೆನ್ಷನ್ ಮಾಡ್ತೀನಿ. ಇದರೊಟ್ಟಿಗೆ ನಾನು ಸ್ವಲ್ಪ ಆನಿಯನ್ನನ್ನು ಕೂಡ ಹಾಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿರುವಂಥ ಪೇಸ್ಟನ್ನು ನಾನು ಹಾಕೊತಾ ಇದ್ದೀನಿ. ನಾನು ಇದನ್ನು 2 ಸ್ಪೂನ್ಸ್ ಅಷ್ಟು ಹಾಕೊತಾ ಇದ್ದೀನಿ. ಸೊ ನಾನು ಇದನ್ನು ಆಲ್ಸೋ ಮ್ಯಾರಿನೇಟೆಡ್ ಚಿಕನ್ ಏನು ಇಟ್ಕೊಂಡಿದ್ದೀನಿ, ಸೊ ಅದಕ್ಕೆ ನಾನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು. ಸೊ ನಿಮಗೆ ಎಷ್ಟು ಬೇಕಾಗುತ್ತೆ ಅದನ್ನ ಲೈಕ್ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಆ್ಯಂಡ್ ಹಾಕೋವಾಗ ಸ್ಟವ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಇವಾಗ ಸ್ವಲ್ಪ ಜೋರು ಮಾಡ್ಕೊಂಡಿದ್ದೀನಿ ನಾನು ಸ್ಟವ್ನ ಆ್ಯಂಡ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಆ್ಯಕ್ಚುಲಿ. ಇದು ನೋಡ್ತಾ ಇದ್ರೆ ನಿಮಗೆ
ಈಗ ಇದು ಆಕ್ಚುಲಿ ಹಸಿ ವಾಸನೆ ಹೋಗಿದೆ. ಸೊ ಹಸಿ ವಾಸನೆ ಹೋಗಿರೋದ್ರಿಂದ ಇವಾಗ ನಾನು ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕೊಂಡು ಸ್ವಲ್ಪ ಪುದೀನ ಸಹ ಹಾಕೋತೀನಿ. ನಾನು ಪುದೀನನ ಆಕ್ಚುಲಿ ಬಿಡಿಸ್ಕೊಂಡಿಲ್ಲ, ನಾನು ಹಾಗೆ ಹಾಕೋತೀನಿ, ಏನು ಕಟ್ ಮಾಡ್ಕೊಂಡಿಲ್ಲ, ಹಾಗೆ ಹಾಕೋತೀನಿ. ಅದನ್ನು ಕೂಡ ಇವಾಗ ಒಂದು 2 ಮಿನಿಟ್ಸ್ ತನಕ ಫ್ರೈ ಮಾಡ್ಕೊಳ್ಳಿ. 2 ಮಿನಿಟ್ಸಲ್ಲಿ ಏನು ಬೇಡ, 2 ಸೆಕೆಂಡ್ಸ್ ಆ ಥರ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಸಾಕು ಅನಿಸುತ್ತೆ. ಸೊ ಅದು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು ನಮ್ಮ ಮನೆಗೆ ನಮ್ಮ ಪಾಪು ಬಂದಿದ್ದಾರೆ. ನಮ್ಮ ಅಣ್ಣದಂತೂ ಹೆವಿ ನಾಯ್ಸ್ ಆಗ್ತಿರುತ್ತೆ. ಇವಾಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೋಸ್ನ ಹಾಕೊಂಡಿದ್ದೀನಿ. ಸೊ ನಾನು ಮೀಡಿಯಮ್ ಸೈಜಿಂದು 3 ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟೇ ಆ್ಯಕ್ಚುಲಿ ಏನು ಅಂದರೆ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬೇಯಬೇಕಿದು. ಇದು ಒಂದು 2 ಮಿನಿಟ್ಸ್ ಆಗತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇದು ಸ್ವಲ್ಪ ಬೆಂದಿದೆ ಟೊಮ್ಯಾಟೊ. ಸೊ ಟೊಮ್ಯಾಟೊ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ನೀಟಾಗಿ ಟೊಮ್ಯಾಟೊ ಬೆಂದಿರೋದ್ರಿಂದ ಇವಾಗ ನಾವು ಬೇರೆ ಏನಾದರೂ ವೆಜಸ್ ಅಥವಾ ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಹಾಕ್ಕೊಂಡು ಒಳ್ಳೆಯದು. ಸೊ ನನ್ನ ಹತ್ರ ಸ್ವಲ್ಪ ಬಟಾಣಿ ಇಟ್ಟು ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ನಮ್ಮ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದು 2 ಮಿನಿಟ್ಸ್ ಬೆಂದೋಗುತ್ತೆ. ಜಾಸ್ತಿ ಏನು ಸಣ್ಣ ಬೇಡ ಅಂತ ಅನಿಸುತ್ತೆ. ಇವಾಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಏನಿದೆ ಸೊ ಅದನ್ನು ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಚಿಕನ್ ಏನು ಹಾಕೊಂಡಿದ್ದೀನಿ ನಾನು. ಚಿಕನನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದು, ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕನೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಏನಾದರೂ ಮಸಾಲೆಗಳನ್ನು ಹಾಕೊಳ್ಬೇಕು ಅಂದಾಗ ಹಾಕೊಳ್ಳೋದು. ಸೊ ಐ ಜಸ್ಟ್ ಶೋ ಯು ನಾನು ಏನೇನೆಲ್ಲ ಹಾಕ್ತೀನಿ ಅಂತ ಹೇಳಿ. ಇವಾಗ ಹೋಲ್ ಸ್ಪೈಸಸ್ ಏನು ಸ್ಪೈಸಸ್ ಹಾಕ್ಕೋಬೇಕು ಹಾಕ್ಕೊಳ್ಳೋಣ. ನಾನು ಇವಾಗಲಿನ ತನಕ ಉಪ್ಪು ಹಾಕ್ಕೊಂಡಿಲ್ಲ. ಸೊ ನಾನು ಯೂಸ್ ಮಾಡ್ತಾ ಇರೋದು ಪಿಂಕ್ ಸಾಲ್ಟ್ ಇಲ್ಲಿ. ಸೊ ನಂಗೆ ನಾರ್ಮಲ್ ಉಪ್ಪನ್ನ ಯೂಸ್ ಮಾಡಿ ಈ ಉಪ್ಪು ಮೆಷರ್ಮೆಂಟೇ ಗೊತ್ತಾಗ್ತಿಲ್ಲ. ಕಡಿಮೆ ಹಾಕಿದ್ರೆ ಉಪ್ಪೇ ಹಾಕಿಲ್ಲ ಅನ್ನೋ ಥರ ಟೇಸ್ಟ್ ಕೊಡುತ್ತೆ, ಜಾಸ್ತಿ ಹಾಕಿದ್ರೆ ಹೆವಿಯಾಗಿ ಹೋಗುತ್ತೆ. ಸೊ ಈ ಉಪ್ಪಾಗಿ ಆ್ಯಕ್ಚುಲಿ ಐ ಆಮ್ ನಾಟ್ ಶೋರ್. ಹಾಕೊಂಡ್ಬಿಟ್ಟಿದ್ದೀನಿ, ನೋಡೋಣ ಹೆಂಗಾಗುತ್ತೆ. ಆ್ಯಂಡ್ ಆಲ್ಸೋ ಚಿಲ್ಲಿ ಪೌಡರ್. ಸೊ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀರ ಅಂದರೆ ಮಾಡ್ಬೋದು, ಬಟ್ ಅದು ಖಾರ ಏನಷ್ಟಿರಲ್ಲ, ಬಟ್ ಕಲರ್ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಖಾರ ಇರುತ್ತೆ. ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕೊತಾ ಇದ್ದೀನಿ. ಆಲ್ಸೋ ಗರಂ ಮಸಾಲ ಸ್ವಲ್ಪ ಹಾಕೋಬೇಕು. ಸೊ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ಹತ್ರ ಚಿಕನ್ ಮಸಾಲ ಇದೆ. ಸೊ ಚಿಕನ್ ಮಸಾಲಾನ ಕೂಡ ಸ್ವಲ್ಪ ಹಾಕೋತೀನಿ. ಒಬ್ವಿಯಸ್ಲಿ ಗರಂ ಮಸಾಲ ಚಿಕನ್ ಮಸಾಲ ಅವೆಲ್ಲ ಉಪ್ಪಿರುತ್ತೆ, ಉಪ್ಪೇನು ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಏನು ಚಿನ್ನಿ ಎತ್ಕೊಬೇಕಾ? ಇರುವ ನಿಮಿಷ ಬಂದೆ ಒಂದು ನಿಮಿಷ ಇಟ್ಕೊಂಡೆ. ಇರೋ ಮಾಮನ್ ಕೈತೀನಿ, ಬೇಡ ಇರ್ಕೊಂತ. ಏ ಮನು, ಅಮ್ಮಗೆ ನೀರು ಕೊಡ್ಬಾಯಿ, ನೀರು ಕೊಡ್ಬಾಯಿಲಿ, ನೀರು ಕೊಡ್ಬಾಯಿಲಿ ಅಮ್ಮಗೆ. ಸೊ ಇಲ್ಲಿ ಚಿಕನನ್ನು ಚೆನ್ನಾಗಿ ಹಾಕಿರೋಂಥ ಮಸಾಲೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ
ಮಿಕ್ಸ್ ಮಾಡಿ ಅದಾಗಿದೆ. ಈ ತರ ಆ ತರ ತೊಳೆದಕ್ಕೆ ನೀರು ಕೊಟ್ಟೆ. ಸೊ ಇದನ್ನ ಒಂದು 2 ಮಿನಿಟ್ಸ್ ಚಿಕನ್ ಲೈಟಾಗಿ ಮಸಾಲೆ ಹಿಡಿಯೋ ತನಕನೂ ಅಷ್ಟೊಂದು ಬೇಡ, ಒಂದು 2 ಮಿನಿಟ್ಸ್ ತನಕ ನಾನು ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಆಫ್ಟರ್ 2 ಮಿನಿಟ್ಸ್ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇವಾಗ ಈ ಕ್ಲೋಸ್ ಮಾಡ್ಕೊಂಡಿದ್ದು ಲಿಡ್ನ ಓಪನ್ ಮಾಡಿದ್ದೀನಿ. ವಾವ್, ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಹೋಪ್ ಬಿರಿಯಾನಿ ಟೇಸ್ಟು ಸಖತ್ತಾಗಿ ಆಗುತ್ತೆ ಅಂತ. ಸೊ ಚಿಲ್ಲಿ, ಸೂಪರ್ ಚಿಲ್ಲಿ. ಸೊ ಇವಾಗ ನಾನು 3 ಗ್ಲಾಸ್ ಅಕ್ಕಿನ ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಳ್ಳೋಣ ಇವಾಗ. ಸೊ ಹಾಕೋ ಟೈಮಲ್ಲಿ ಸ್ಟವ್ನ ಫುಲ್ ಕಡಿಮೆ ಇಟ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ಗೆ. ಸೊ ಅಕ್ಕಿ ನೀಟಾಗಿ ಮಿಕ್ಸ್ ಆಗಬೇಕು ಮಸಾಲೆ ಒಟ್ಟಿಗೆ. ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ನೀಟಾಗಿ. ಸೊ ಪೀಸೆ ಜಾಸ್ತಿ ಇದೆ ರೈಸ್ ಅಂತ ಅನ್ಸುತ್ತೆ ಇವಾಗ, ಬಟ್ ನೋಡೋಣ ಆದ್ಮೇಲೆ ಹೇಗಿರುತ್ತೆ ಅಂತ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಪುದೀನಾನ ಕಟ್ ಮಾಡಿ ಹಾಕೊತೀನಿ. ಕೊತ್ತಂಬರಿ ಹಾಕೊಂಡ್ಬಿಡೋಣ ಮೊದಲಿಗೆ. ಸೊ ಹಾಗೆ ಇವಾಗ ಕೊತ್ತಂಬರಿ ಹಾಕಿದ್ದಾಯಿತು, ಪುದೀನಾನು ಹಾಕೊಳ್ತಾ ಇದ್ದೀನಿ. ಪುದೀನ ಫ್ಲೇವರ್ ಸಖತ್ತಾಗೆ ಕೊಡುತ್ತೆ ಬಿರಿಯಾನಿಗೆ. ಸೊ ಪುದೀನಾನು ಹಾಕೊಳ್ತಾ ಇದ್ದೀನಿ. ಇದನ್ನು ಒಂದು ರೌಂಡ್ ಮಿಕ್ಸ್ ಕೊಟ್ಟು 1-2 ಮಿನಿಟ್ಸ್ ನಲ್ಲಿ ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಬಿರಿಯಾನಿಗೆ ಬಿಸಿ ನೀರು ಹಾಕೊತಾ ಇದ್ದೀನಿ. ಅಂದರೆ ಇವಾಗ 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀರು, 1:2 ಅನ್ನೋ ಥರ ಮೆಷರ್ಮೆಂಟಾಗಿ ನಾವು ಹಾಕೋಬೇಕಾಗತ್ತೆ ನೀರನ್ನು. ಸೊ ನಾನು ಬಿಸಿನೀರು ಹಾಕೋತಾ ಇದ್ದೀನಿ. ಯಾಕೆ ಬಿಸಿನೀರು ಹಾಕೋತಾ ಇದ್ದೀನಿ ಅಂತಂದರೆ ತುಂಬ ಬೇಗ ಆಗುತ್ತೆ, ಕ್ವಿಕ್ಕಾಗಿ ಟೈಮ್ ಆಗಿದೆ. ಟಿಫನ್ ಮಾಡಿಲ್ಲ ಯಾರೋ ಮನೇಲಿ, ಹಾಗಾಗಿ ಅದಕ್ಕೆ ನೀರು ಹಾಕೋಣ. ನಾನು ತೋರಿಸ್ತೀನಿ ಹೇಗೆ ನೀರು ಹಾಕೋದು ಅಂತ. ಸೊ 1:2 ಅನ್ನೋ ಥರ ನಾನು 3 ಗ್ಲಾಸ್ ಅಕ್ಕಿ ಹಾಕೊಂಡಿರೋದ್ರಿಂದ 6 ಗ್ಲಾಸು ನೀರು ಬೇಕಾಗತ್ತೆ. ಸೊ ನಾನು ಬಿಸಿ ನೀರು ತೊಗೊಂಡು ಹಾಕ್ತಾ ಇದ್ದೀನಿ. ಇವಾಗ ಹಾಕೋಣ ಬಿಸಿ ನೀರು. ಸೊ ಇವಾಗ ಸ್ವಲ್ಪ ಲೈಟಾಗಿ ಮಿಕ್ಸ್ ಕೊಡೋಣ. ಅನ್ನ ಲೈಕ್ ಕುಕ್ಕರ್ ಕೂಡ ಫುಲ್ ಬಿಸಿಯಲ್ಲಿದೆ ಆ್ಯಂಡ್ ಬಿಸಿ ನೀರೇ ಹಾಕಿರೋದ್ರಿಂದ ವಿತಿನ್ 2 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗೋಗುತ್ತೆ, ನೋ ಮ್ಯಾಟರ್ ವಾಟ್. ಸೊ ಇವಾಗ ಇದು ಒಂದು 2 ಮಿನಿಟ್ಸ್ ಬಾಯ್ಲ್ ಆಗಲಿ, ಅದಕ್ಕಿಂತ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಕುದೀಲಿ ಅಂತಾನೆ ಲೈಕ್ ಬಿಟ್ಟಿದ್ದೆ. ಈ ಸೈಡ್ ನೋಡಿ, ನೀವು ನೋಡ್ತಾ ಇರ್ಬೋದು, ಲೈಕ್ ಕುದೀತಾ ಇದೆ ಅದು. ಇವಾಗ ಕುಕ್ಕರ್ನ ಲಾಕ್ ಮಾಡಿಬಿಟ್ಟು ಒಂದು 3 ವಿಷಲ್ಸ್ನ ಬರ್ಸ್ಕೊಳ್ಳೋಣ. ಸೊ ಕುಕ್ಕರ್ ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಇವಾಗ ನೀವು ನೋಡ್ತಿರ್ಬೋದು, ಕುಕ್ಕರ್ನ ಲಾಕ್ ಮಾಡಿ ವಿಷಲ್ ಬರಕ್ಕೆ ಇಟ್ಟಿದ್ದೀನಿ. ಇದು 2 ವಿಷಲ್ ಬಂದರೆ ಸಾಕು, ಜಾಸ್ತಿ ಏನು ಬರೋದು ಬೇಡ. ಸೊ ಅದಾದ್ಮೇಲೆ ನಾನು ತೋರಿಸ್ತೀನಿ ಬಿರಿಯಾನಿ ಹೆಂಗಾಗಿದೆ ಅಂತ. ಓಕೆ,
ವಿಷಲ್ ಕಂಪ್ಲೀಟ್ ಆಗಿ ಹೋಗಿದೆ. ಓಪನ್ ಮಾಡ್ತಾ ಇದೀನಿ ಕುಕ್ಕರ್ ಲಾಕು. ನಿಮ್ಗೆ ಏನು ಅಂದ್ರೆ ಕಾರಣ ಅವ್ನ್ ಗೊತ್ತಿರುತ್ತೆ. ಏ ಬಿಡ, ನಿನ್ ಮದ್ವೆ ಆಯ್ತದಲ್ಲ, ಅವ್ರ್ ಗೊತ್ತಾಯ್ತದೆ. ಹಾ ನಂಗೆ ಗೊತ್ತಿಲ್ಲ, ಗೊತ್ತು ಹೋಗು. ಸೊ ಹಿಂಗ್ ಕಾಣಿಸ್ತಿದೆ ಬಿರಿಯಾನಿ ನೋಡಕ್ಕೆ.